ಕೊಣಾಜಿಯಲ್ಲಿ ನಿರ್ಮಾಣಗೊಂಡಿರುವ ದೀನ್ ದಯಾಳ್ ವಿದ್ಯಾರ್ಥಿಗಳ ವಸತಿ ಸಮುಚ್ಚಯ ಕಟ್ಟಡಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಯುಟಿ ಖಾದರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಅವರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಅಲ್ಪಸಂಖ್ಯಾತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಹಕಾರದೊಂದಿಗೆ ಕೊಣಾಜಿಯಲ್ಲಿ ನಿರ್ಮಾಣಗೊಂಡಿರುವ ಈ ಹಾಸ್ಟೆಲ್ ಕಟ್ಟಡವು ಕರಾವಳಿಯಲ್ಲಿಯೇ ಅತ್ಯಂತ ಬೃಹತ್ತಾದ ವಸತಿ ಸಮುಚ್ಚಯವಾಗಿದೆ. ಸುಮಾರು 6 ಸುವ್ಯವಸ್ಥಿತ ಕಟ್ಟಡದಲ್ಲಿ 1,000 ವಿದ್ಯಾರ್ಥಿಗಳು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಕಟ್ಟಡದ ಅಂತಿಮ ಹಂತದ ಕೆಲಸ ಕಾರ್ಯಗಳು ನಡೆಯುತ್ತಿದ್ದು, ಅದು ಪೂರ್ಣಗೊಂಡ ಕೂಡಲೇ ಈ ಕಟ್ಟಡಗಳು ಉದ್ಘಾಟನೆಗೊಳ್ಳಲಿದೆ ಎಂದರು. ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಪಡೆಯುವಂಥ ವಿದ್ಯಾರ್ಥಿನಿಗಳಿಗೆ ಉತ್ತಮವಾದ ಸೌಲಭ್ಯ ಸಿಗಬೇಕೆಂಬ ಉದ್ದೇಶದಿಂದ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗದ ಇಲಾಖೆ ವತಿಯಿಂದ ಬಹುಶಃ ಅಲ್ಪಸಂಖ್ಯಾತ ಇಲಾಖೆ ಮತ್ತು ಸಮಾಜ ಇಲಾಖೆ ಸಹಕಾರ ಪಡೆದುಕೊಂಡು ಸುಮಾರು 1,000 ಮಕ್ಕಳಿಗೆ ಇಲ್ಲಿ ಇವತ್ತು ಹಾಸ್ಟೆಲ್ ನಿರ್ಮಾಣಿಸಿದ್ದಾರೆ. ಇದು ಬಹುಶಃ ನಮ್ಮ ಕರಾವಳಿ ಪ್ರದೇಶ ಅತ್ಯಂತ ದೊಡ್ಡ ಮಟ್ಟದ ಹಾಸ್ಟೆಲ್ ಒಂದೇ ಪ್ರದೇಶ ಇರುವಂಥದ್ದು. ಇದೀಗ ಪೂರ್ತಿಗೊಂಡು ಇದು ವಿದ್ಯಾರ್ಥಿಗಳಿಗೆ ಇದು ಪ್ರಯೋಜನ ಆಗಲಿಕ್ಕೆ ಇನ್ನೇನು ಕೆಲಸ ಆಗಬೇಕಂತೇಳಿ ಸಮೀಕ್ಷೆ ಮಾಡಲು ಬಹುಶಃ ನಾನು ಬಂದಿದ್ದೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಹಿಂದುಳಿದ ವರ್ಗ ಇಲಾಖೆಯ ಕಾರ್ಯದರ್ಶಿ ಅಂತ ತುಳಸಿ ಮದ್ದನಿಯವರು ಕುರಿತು ಬಂದು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಇವತ್ತಿಲ್ಲಿ ನೆಮ್ಮದಿಯಿಂದ ಖುಷಿಯಿಂದ ಈ ಒಂದು ಹಾಸ್ಟೆಲ್ ಇರಬೇಕಾದ್ರೆ ಏನೇನು ಬದಲಾವಣೆ ತರಬೇಕಂತೇಳಿ ಅದನ್ನು ನೋಡಿಕೊಂಡು ಸೂಚಿಸಿದ್ದಾರೆ. ಆ ಎಲ್ಲ ಬದಲಾವಣೆ ಸೂಚಿಸಲಿಕ್ಕೆ ಈಗಾಗಲೇ ಅದನ್ನು ನಾವು ಹೇಳಿದ್ದೇವೆ. ಆ ಕೆಲಸ ತಕ್ಷಣವೇ ವಿದ್ಯಾರ್ಥಿಗಳು ಬಹುಶಃ ಇಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟು ಈ ವ್ಯವಸ್ಥೆ ನಾವು ಪ್ರಾರಂಭಿಸ್ತೇವೆ. ಅದೇ ರೀತಿಯಲ್ಲಿ ಮುಂದಿನ ಕೆಲವು ಕೆಲಸಗಳಿಗಾಗಿ ಇವತ್ತು ಕಾಂಪೌಂಡ್ ವಾಲ್ ಇರಲಿ, ಇನ್ನಿತರ ವ್ಯವಸ್ಥೆಯಲ್ಲಿ ಅದಕ್ಕೆ ಬೇಕಾಗಿ ಕೂಡ ಇದು ಇಲಾಖೆಗೆ ಹೆಚ್ಚುವರಿ ಇವತ್ತು ಅನುದಾನ ಕೇಳಲಾಗಿದೆ. ಅದು ಬಂದಂಥ ಸಂದರ್ಭದಲ್ಲಿ ಆ ಕೆಲಸವನ್ನು ಆದಷ್ಟು ಬೇಗ ಪೂರ್ತಿಗೊಳಿಸಲಾಗುವುದು. ಈ ಸಂದರ್ಭದಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ, ಹಿಂದುಳಿದ ವರ್ಗಗಳ ಇಲಾಖೆಯ ಜಿಲ್ಲಾಧಿಕಾರಿ ಬಿಂದ್ಯಾ ನಾಯಕ್, ತಾಲೂಕು ಕಲ್ಯಾಣಾಧಿಕಾರಿ ಎಂ ಗಣೇಶ್ ನಾಯಕ್, ಮಂಗಳೂರು ವಿವಿ ಸಿಂಡಿಕೇಟ್ ಸದಸ್ಯ ಅಚ್ಯುತ ಗಟ್ಟಿ, ಮೂಡಾ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಮೆಸ್ಕಾಂ ಕಾರ್ಯನಿರ್ವಹಣಾ ಅಧಿಕಾರಿ ನಿತೇಶ್, ಕಣಚೂರು ಮೆಡಿಕಲ್ ಅಕಾಡೆಮಿಯ ನಿರ್ದೇಶಕರಾದ ಕಣಚೂರು ಮೋನು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಬೋಳಿಯಾರ್, ಕಾರ್ಯದರ್ಶಿ ಎಕೆ ರಹಮಾನ್ ಕೋಳಿಜಾಲ್, ಅಬ್ದುಲ್ ನಾಜೀರ್ ಕೆಕೆಎಸ್ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.